ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಬಸವತತ್ವಪೀಠದ ಶ್ರೀಗಳಾದ ಬಸವಮರುಳಸಿದ್ಧ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಂಧನ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಶಾಸಕರಾದ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಾರ್ಜ್, ನಮ್ಮ ಜೀವನದಲ್ಲಿ ನಾವು ಗಳಿಸಿರುವ ಸಂಪತ್ತು ಶಾಶ್ವತವಲ್ಲ, ಆದರೆ ನಾವು ಪಡೆಯುವ ಶಿಕ್ಷಣ ಮತ್ತು ಜ್ಞಾನ ಮಾತ್ರ ನಮ್ಮೊಂದಿಗೆ ಕೊನೆವರೆಗೂ ಇರುವ ಶಾಶ್ವತ ಆಸ್ತಿಯಾಗಿದೆ ಎಂದರು. ಖಾಸಗಿ ಶಾಲೆಯಲ್ಲಿ ಕೆಲವೊಂದು ಬಾರಿ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತ ಹೇಳುತ್ತಾ ಇಲ್ಲ ನಾನು. ಆದರೆ ಕೆಲವೊಂದು ಅಧ್ಯಾಪಕರಿಗೆ ಸಾಕಷ್ಟು ಟ್ರೈನಿಂಗ್ ಇರೋದಿಲ್ಲ, ಅವ್ರಿಗೆ ಸಾಕಷ್ಟು ಇದು ಅವ್ರಿಗೆ ಕ್ವಾಲಿಫಿಕೇಶನ್ ಇರೋದಿಲ್ಲ, ಅಂಥವ್ರನ್ನ ಸಮೇತ ಇಟ್ಟುಬಿಟ್ಟು ನಡೆಸ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಕಟ್ಟಡ ಸ್ವಲ್ಪ ಚೆನ್ನಾಗಿರೋದಲ್ಲ, ಅದು ಬಟ್ ಜಾಗ ಸಾಕಷ್ಟು ಜಾಗಗಳು ಇರ್ತದೆ, ಬೇಕಾದಷ್ಟು ಇರ್ತದೆ. ನಾವು ಇವತ್ತು ನಮ್ಮ ದಾನಿಗಳು ಸ್ವಲ್ಪ ಮುಂದೆ ಬರೋದು ತಮ್ಮಲ್ಲಿ ಬಂದಿದ್ದಾರೆ, ಆದರೆ ಎಲ್ಲ ಕಡೆಯಲ್ಲಿ ಸಮೇತ ದಾನಿಗಳು ಮುಂದೆ ಬರಬೇಕು. ಈ ಬೆಟರ್ಮೆಂಟ್ ಕಮಿಟಿ ಏನಿದೆ ಅವ್ರೆಲ್ಲ ಬಂದು ಇವತ್ತು ನಮ್ಮ ಶಾಲೆಯನ್ನು ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಬಹುಶಃ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು ಸಮೇತ ಹೆಚ್ಚಿನ ಒಂದು ಪ್ರೋಗ್ರೆಸ್ ಮಾಡಿ ಅಲ್ಲಿ ಸಮೇತ ವಿದ್ಯಾರ್ಥಿನಿಯರು ಎಲ್ಲರಿಗೂ ಸಮೇತ ಒಳ್ಳೆಯ ಒಂದು ವಿದ್ಯೆಯನ್ನು ದಾನ ಮಾಡುವಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಹೇಳಿಕೊಂಡು ಬಹುಶಃ ಇವತ್ತು ನಾವು ಒಂದು ನೆನೆಸ್ಕೋಬೇಕಾಗಿದೆ. ನಮ್ಮ ದೇಶ ಸ್ವತಂತ್ರ ಸಿಕ್ಕಿದಾಗ ನಾವು ಅಷ್ಟೊಂದು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀವಿ. ಇವತ್ತು ಇಡೀ ಜಗತ್ತಿನಲ್ಲಿ ನಾವು 3ನೇ 4ನೇ ಸ್ಥಾನಕ್ಕೆ ಬರಬೇಕಾದರೆ ನಮ್ಮ ಯುವಕರು, ಯುವತಿಯರು, ಅದೇ ರೀತಿಯಲ್ಲಿ ಅಧ್ಯಾಪಕರು ಕಾರಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇನೆ. ನಂತರ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯೊಂದು 100 ವರ್ಷಗಳನ್ನು ಪೂರೈಸಿರುವುದು ಆ ಭಾಗದ ಶೈಕ್ಷಣಿಕ ಪ್ರಗತಿ ಮತ್ತು ಸಾಮಾಜಿಕ ಸುಧಾರಣೆಯ ಪ್ರತೀಕವಾಗಿದೆ ಎಂದರು. ಮತ್ತು ಇಂದಿನ ಆಧುನಿಕ ಯುಗದಲ್ಲಿ ಗ್ರಾಮೀಣ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್, ಶುದ್ಧ ಕುಡಿಯುವ ನೀರು ಹಾಗೂ ಸುಸಜ್ಜಿತ ಕಟ್ಟಡದಂತಹ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸರ್ಕಾರ ಒದಗಿಸುತ್ತಿದೆ ಎಂದರು. ಬಹುಶಃ ಚಿಕ್ಕಮಗಳೂರಿನಲ್ಲಿ ನಾನು ಶಾಸಕರಾದ ನಂತರ 100 ವರ್ಷ ತುಂಬಿ ಶತಮಾನೋತ್ಸವ ಕಾರ್ಯಕ್ರಮ ಅಂತ ಏನಾದ್ರು ಸರ್ಕಾರಿ ಶಾಲೆ ನಡೆದಿದ್ರೆ ಅದು ನಮ್ಮ ಪ್ರೀತಿಯ ತೇಗೂರು ಶಾಲೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನೋಡಿ, ಯಾವುದೇ ಶಾಲೆ, ಕಾಲೇಜು ಅಥವಾ ಯಾವುದೇ ಸಂಸ್ಥೆ ಶತಮಾನೋತ್ಸವ ಆಚರಣೆ ಮಾಡೋದು ಅಷ್ಟು ಸುಲಭ ಇಲ್ಲ. ಇವತ್ತಿನ ಆಧುನಿಕ ಕಾಲದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದ್ದಂಥ ಸಂದರ್ಭದಲ್ಲಿ ಅಷ್ಟು ಸುಲಭ ಇಲ್ಲ. ಅಂಥದ್ರಲ್ಲಿ ನನಗೆ ಮನೆಗೆ ಬಂದು ನಮ್ಮ ಭರ್ತೇಶಣ್ಣನ ನೇತೃತ್ವದಲ್ಲಿ ಎಲ್ಲ ಈ ಒಂದು ಶಾಲೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಈ ಶಾಲೆನ ಓದಿದಂಥವ್ರೆಲ್ಲರೂ ಬಂದು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ನಾನು ಬಂದು ನೋಡಿದೆ ಈ ಶಾಲೆನ, ಇನ್ನೂ ಒಂದಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಆಗ ಅವ್ರು ಹೇಳಿದರು, ನಾವು ಸರ್ಕಾರದಿಂದ ಏನು ಕೇಳಲ್ಲಣ್ಣ, ಕಾರ್ಯಕ್ರಮಕ್ಕೆ ನಾವು ಏನು ಹಳೆ ವಿದ್ಯಾರ್ಥಿಗಳಿದ್ದೀವಿ ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತೀವಿ, ಸರ್ಕಾರದಿಂದ ಬೇಡ ಅಂತ ಹಣ ಅಂತ ಹೇಳಿದಂಥ ಮೊದಲನೇ ಶಾಲೆನೂ ಈ ತೇಗೂರು ಶಾಲೆಯ ಮತ್ತು ತೇಗೂರು ಗ್ರಾಮಸ್ಥರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನೀವೆಲ್ಲ ಈಗ ಕೂತಿದ್ದೀರಿ, ಇಷ್ಟೊಂದು ದೊಡ್ಡ ಈ ಶಾಮಿಯಾನ ಮಂಟಪ, ಮತ್ತೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಈ ದಾಸೋಹದ ವ್ಯವಸ್ಥೆಗೂ ಅವರು ಯಾವ ರಾಜಕಾರಣಿಗಳ ಹತ್ರನೂ ಹೋಗಿ ಕೈ ಒಡ್ಡಿಲ್ಲ, ಅವರೇ ಸೇರ್ ಮಾಡ್ತಾ ಇದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಒದಗಿಸೋದು ಅಷ್ಟು ಸುಲಭವಲ್ಲ. ಆದರೆ ಈ ಶಾಲೆಗೆ ಸ್ಮಾರ್ಟ್ ಕ್ಲಾಸು, ಕುಡಿಯೋ ನೀರು, ಶಾಲೆಗೆ ಮೇಲ್ಚಾವಣಿ, ಈ ರೀತಿಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಒದಗಿಸಿಕೊಟ್ಟಿದ್ದೇವೆ. ಅದರ ಜೊತೆ ಈ ಶಾಲೆನಲ್ಲಿ ಹಿಂದೆನೂ ಒಳ್ಳೊಳ್ಳೆ ಶಿಕ್ಷಕರು ಪಾಠ ಮಾಡಿ ಹೋಗಿದ್ದಾರೆ. ಹಿಂದೆನೂ ಈಗಲೂ ಇರ್ತಕ್ಕಂಥವ್ರು ಶಿಕ್ಷಕರುಗಳು ಒಳ್ಳೊಳ್ಳೆಯವರು ಇರೋದ್ರಿಂದ ಖಂಡಿತ ಏನು ನಿಮ್ಮ ಊರಿನ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ಶಿಕ್ಷಣ ಈ ಒಂದು ಶಿಕ್ಷಕರಿಂದ ಸಿಗ್ತದೆ. ಈ ಶಿಕ್ಷಣ ಬಗ್ಗೆ ಜಾಗೃತಿ ಹೊಂದಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರ
ಕಂಡಂತ ಕನಸು ನನಸಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಮಾತನಾಡಿ, ಮೈಸೂರು ಸಂಸ್ಥಾನವನ್ನು ಆಳಿದ ಜಯಚಾಮರಾಜೇಂದ್ರ ಒಡೆಯರ್ ರವರು ಶಿಕ್ಷಣಕ್ಕೆ ನೀಡಿದ ಆದ್ಯತೆಯಿಂದಾಗಿ ಇಂದು ಈ ಶಾಲೆ 100 ವರ್ಷಗಳನ್ನ ಪೂರೈಸಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ರು. ನಾಡಿನ ಉದ್ದಗಲಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥದ್ದಿರ್ಬೋದು, ಉದ್ಯೋಗಕ್ಕೆ ಒತ್ತನ್ನು ಕೊಟ್ಟಂಥದ್ದಿರ್ಬೋದು, ಅನೇಕ ಫ್ಯಾಕ್ಟ್ರಿಗಳನ್ನು ಮಾಡೋ ಮುಖಾಂತರ ಇವತ್ತು ನಾಡಿನ ಉದ್ದಗಲಕ್ಕೆ ಬಹಳ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡಿದಂಥ ಯಾರು ಒಬ್ಬರು ಈ ನಾಡಿನಲ್ಲಿ ಇದ್ರು ಅಂತ ಹೇಳಿದ್ರೆ ಅದು ಜಯಚಾಮರಾಜೇಂದ್ರ ಒಡೆಯರವರು ಅನ್ನೋ ವಿಚಾರವನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಅವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಯಾಕೆ ಕೊಟ್ಟರು? ಸಾವಿರಾರು ಜನ ಇಲ್ಲಿಂದ ಕಲಿತು ಹೋಗಿದ್ದಾರೆ. ಹಳೆಯ ವಿದ್ಯಾರ್ಥಿಗಳು ಅತ್ಯಂತ ಅಭಿಮಾನದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಈಗಾಗಲೇ ಮಾತನಾಡುವಾಗ ಅವ್ರು ಹೇಳಿದರು, ಶತಮಾನೋತ್ಸವ ಸಂಭ್ರಮದಲ್ಲಿ ನಾವು ಇವತ್ತು ಮಾಡಿದ್ದೇವೆ. ಇವತ್ತು ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ ನಮಗೆ ಪ್ರಾರಂಭ ಮಾಡೋಕ್ಕೆ, ತರಗತಿ ಪ್ರಾರಂಭ ಮಾಡೋಕ್ಕೆ ಅನುಮತಿಯನ್ನು ಕೋರಿ ಮಾನ್ಯ ಮಂತ್ರಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಎನ್ ಮಹೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.